ಭಕ್ತ ಪ್ರಹ್ಲಾದ್ನಿಂದ ಎಸ್ಕೇಪ್ ಆಗೋಕೆ ಸರಿತಾ ಸ್ಕೆಚ್. ಸರಿತಾ ಅಂದ್ರೆ ನಟನೆ, ನಟನೆ ಅಂದ್ರೆ ಸರಿತಾ ಎನ್ನುವ ಹಂತಕ್ಕೆ ಆ ಹುಡುಗಿ ಹೆಸರು ಮಾಡಿದ್ದರು. ಮೇಕಪ್ ಇಲ್ಲದೆ, ಗ್ಲಾಮರ್ ಇಲ್ಲದೆ, ಮೈ ಕೈ ಬಳುಕಿಸೋ ಉಸಾಬರಿಗೆ ಹೋಗದೆ ಸ್ವಚ್ಛ ಹಾಗೂ ಸ್ವಚ್ಛಂದ ನಟನೆಯಿಂದ ಹೆಸರು ಮಾಡಿದವರು ಸರಿತಾ. ಅದರಲ್ಲೂ ರಾಜ್ಕುಮಾರ್ ಸರಿತಾ ಜೋಡಿಯ ಸಿನಿಮಾಗಳೆಂದರೆ ಇವತ್ತಿಗೂ ದೊಡ್ಡ ಮಟ್ಟದ ವ್ಯಾಲ್ಯೂ ಇದೆ. ರಾಜ್ಕುಮಾರ್ ಅವರ ಜೊತೆ ಸರಿತಾ ನಟಿಸುತ್ತಿದ್ದರೆ ರಾಜ್ ಪಾರ್ವತಮ್ಮ ನಟಿಸಿದಂತೆ ಫೀಲ್ ಕೊಡುವಷ್ಟು ಸೆಟ್ ಆಗಿ ಹೋಗಿತ್ತು ಆ ಇಬ್ಬರ ಜೋಡಿ. ನಟಿ ಸರಿತಾ ಎನ್ನುವುದಕ್ಕಿಂತ ಅವರನ್ನು ಕಲಾವಿದೆ, ಅಪ್ಪಟ ಕಲಾವಿದೆ ಸರಿತಾ ಎಂದರೆ ಇನ್ನೂ ಚೆನ್ನ. ಅಂತ ಮೇರು ಕಲಾವಿದೆ ಸರಿತಾ ರಾಜ್ಕುಮಾರ್ ಜೊತೆ ನಟಿಸಲು ಒಮ್ಮೊಮ್ಮೆ ಭಯಪಟ್ಟು ಹಿಂದೆ ಸರಿತಾ ಇದ್ರ. ಹೌದು ಎನ್ನುತ್ತದೆ ಒಂದು ಸ್ಯಾಂಡಲ್ವುಡ್ ಸೋರ್ಸ್. ಖುದ್ದು ಸರಿತಾ ಅವರೇ ಆಪ್ತರ ಬಳಿ ಹೇಳಿಕೊಂಡಿರುವ ಮಾಹಿತಿಯ ಪ್ರಕಾರ ಅವರಿಗೆ ಅಣ್ಣಾವ್ರ ಜೊತೆ ನಟಿಸುವುದೆಂದರೆ ಎಲ್ಲಿಲ್ಲದ ಭಯ. ಅಷ್ಟು ಅದ್ಭುತವಾಗಿ ನಟಿಸುವ ಕಲಾವಿದರ ಮುಂದೆ ನಟಿಸುವುದಾದರೂ ಹೇಗೆ ಎಂದು ಬೆವರುಗಟ್ಟಿಕೊಂಡು ಭಯಪಟ್ಟ ದಿನಗಳೂ ಇವೆ. ಅದಕ್ಕೆ ತಾಜಾ ಉದಾಹರಣೆ ಭಕ್ತ ಪ್ರಹ್ಲಾದ. ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ನಟನೆಯ ಈ ಚಿತ್ರದಲ್ಲಿ ನಟಿಸುವಂತೆ ನಟಿ ಸರಿತಾಗೆ ಆಫರ್ ಬಂದಾಗ ಮೊದಲು ಸರಿತಾ ಸುಳ್ಳು ಹೇಳಲು ಸ್ಕೆಚ್ ಹಾಕಿದ್ರಂತೆ. ಡೇಟ್ಸ್ ಪ್ರಾಬ್ಲಮ್ ಇದೆ ಎಂದು ಕತೆ ಹೇಳಲು ಮುಂದಾದರಂತೆ. ಮೊದಲೇ ಭಕ್ತ ಪ್ರಹ್ಲಾದ ಸಿನಿಮಾ ಎಂದಾಗ ಅಲ್ಲಿ ನೆಕ್ಸ್ಟ್ ಲೆವೆಲ್ ನಟನೆ ಇದ್ದೇ ಇರುತ್ತದೆ. ಅದು ರಾಜ್ಕುಮಾರ್ ಹಿರಣ್ಯಕಶಿಪುವಿನ ಪಾತ್ರ ಮಾಡುತ್ತಿದ್ದಾರೆ. ಅವರ ಪತ್ನಿಯ ಪಾತ್ರವನ್ನು ಸರಿತಾ ಅವರು ಮಾಡಬೇಕು ಎಂದಾಗ ಎಷ್ಟೆಂದರೂ ಭಯ ಕಾಡದೇ ಇರುತ್ತದೆಯೇ? ಅದೇ ಭಯ, ಅದೇ ಆತಂಕ, ಅದೇ ತುಮುಲತೆ, ಅದೇ ಅನುಮಾನ ಸದೃಶ ದುಡುಗ ಸರಿತಾ ಅವರನ್ನು ಕಾಡಿದೆ. ಎಲ್ಲಿ ಅಣ್ಣಾವ್ರ ಮುಂದೆ ನಿಂತು ಎದ್ದಿದ್ದೆ ಬೆದ್ದಿದ್ದೆ ಎಂದು ತಡವರಿಸಿ ಬಿಡುತ್ತೇನೋ ಎಂಬ ಆತಂಕದಲ್ಲಿ ಡೇಟ್ಸ್ ಹೊಂದಿಸೋದು ಕಷ್ಟ ಎಂದು ಸುಳ್ಳು ಹೇಳಲು ಮುಂದಾಗಿದ್ರಂತೆ. ರಾಜ್ ಸಿನಿಮಾ ಸಾಮ್ರಾಜ್ಯದ ಆಸ್ಥಾನ ಸಾಹಿತಿ ಚಿ ಉದಯ್ ಶಂಕರ್ ಅವರು ಸರಿತಾ ಅವರನ್ನು ಕೊನೆಗೂ ಒಪ್ಪಿಸಿ ಆ ಪಾತ್ರ ಮಾಡಿಸಿದರಂತೆ. ಈ ಪಾತ್ರದಿಂದ ನಿಮಗೆ ತುಂಬಾ ಒಳ್ಳೆಯ ಹೆಸರು ಬರುತ್ತದೆ, ಜೊತೆಗೆ ಸಿನಿಮಾ ತುಂಬಾ ಚೆನ್ನಾಗಿ ಜನಕ್ಕೆ ರೀಚ್ ಆಗುತ್ತದೆ ಎಂದು ಸರಿತಾ ಅವರನ್ನು ಕೂರಿಸಿಕೊಂಡು ಮನ ಓಲೈಸಿದ್ದು ಚಿ ಉದಯ್ ಶಂಕರ್. ಸಿನಿಮಾ ಮಾಡುವಾಗಲೂ ಸರಿತಾ ಅವರಿಗೆ ಒಂದು ರೀತಿಯ ಗಾಬರಿ ಇದ್ದೇ ಇತ್ತಾದರೂ ಪಿಕ್ಚರ್ ಹೊರಬಂದ ಮೇಲೆ ಆ ಸಿನಿಮಾದಿಂದ ಬಂದ ಹೆಸರು ಹಾಗೂ ಆ ಚಿತ್ರಕ್ಕೆ ಸಿಕ್ಕ ಜನಮನ್ನಣೆಗೆ ಸರಿತಾ ಅವರೇ ಸಂಭ್ರಮಿಸಿದ್ದು ಈಗ ಇತಿಹಾಸ. ರಾಜ್ಕುಮಾರ್ ಎಂಬ ವರನಟನ ಮುಂದೆ ನಟಿಸಲು ಸರಿತಾ ಥರದ ಮಹಾನಟಿಯೇ ಎದ್ದು ಬಿದ್ದು ಭಯಬಿದ್ದಿದ್ದರು ಎಂದರೆ ಸೋ ಕಾಲ್ಡ್ ಸಾಮಾನ್ಯ ನಟನಟಿಯರ ಪರಿಸ್ಥಿತಿ ಹೇಗಿರಬೇಡ. ರಾಜ್ಕುಮಾರ್ ಅವರ ನಟನೆಯೇ ಹಾಗೆ. ಅದು ನಿಲುಕದ ನಕ್ಷತ್ರ. ಗಗನ ಸಮಾನ ಗಹನ ಅಭಿನಯದಿಂದ ಅವರು ವರನಟ ಎನಿಸಿಕೊಂಡಿದ್ದರು. ರಾಜ್ಕುಮಾರ್ ಎಂಬ ದಂತಕಥೆಯ ಬಗ್ಗೆ ಕತೆಗಳು 1000 ಸಿಗುತ್ತವೆ. ಅಂದ ಹಾಗೆ ಭಕ್ತ ಪ್ರಹ್ಲಾದ್ ಚಿತ್ರದಲ್ಲಿ ಪುನೀತ್ ಹಾಗೂ ಅಪ್ಪಾಜಿ ಜಿದ್ದಿಗೆ ಬಿದ್ದು ನಟಿಸಿದ್ದರು. ಆ ಚಿತ್ರದ ನಟನೆ ನೋಡಿದಾಗಲೆಲ್ಲ ಮೈ ರೋಮಾಂಚನಗೊಳ್ಳುತ್ತದೆ, ಮನಸ್ಸು ಆಹಾ ಎನ್ನುತ್ತದೆ. ಪೂರ್ಣವಿರಾಮ. ವಿಶ್ವವಾಣಿ ಟಿವಿ, ಬೆಂಗಳೂರು. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.